ನಾನಿವತ್ತು ದೂರ ಮಾಡ್ತೀನಿ. ನೋಡಿ, ನೀವು ಹಿಂಗೆ ಕೇಳಿಸ್ಕೋಬೇಕು. ಇಲ್ಲಿಗೆ ನಾನು ಧ್ರುವ ಅವ್ರನ್ನ ಕರ್ಕೊಂಡು ಬಂದು ನಿಮ್ಮ ಎದುರುಗಡೆನೆ ಮಾತಾಡಿಸ್ತೀನಿ. ಖುಷಿ, ಇವಳಿಗೆ ಏನಾಗಿದೆ ನೋಡೋಣ ಇರು, ಅದೇನ್ ಮಾಡಕ್ ಹೊರಟಿದ್ದಾಳೆ ಅಂತ. ಇಲ್ಲೇ ಇರಿ. ಬಂದ್ರು ಏನೋ ಮಾತಾಡ್ಬೇಕು ಅಂತ ಹೇಳಿದ್ರಲ್ಲ ಮೈನಾ ಅವ್ರೆ, ಹೇಳಿ. ಹೇಳ್ತೀನಿ. ಅದು ನಾನೇನೋ ಕೇಳಬೇಕು. ಕೇಳಿ. ಏನು ಕೃಷ್ಣವೇಣಿ, ಇವಳು ಡೈರೆಕ್ಟಾಗಿ ಕೇಳೋ ಥರ ಇದ್ದಾಳೆ. ನೋಡೋಣ ಇರು. ಇಷ್ಟು ದಿನ ನಾನು ನಿಮ್ಮ ಜೊತೆ ಸರಿಯಾಗಿ ಮಾತಾಡ್ತಿರ್ಲಿಲ್ಲ ಅಲ್ವಾ? ನಿಮ್ಗೇನನ್ನಿಸ್ತಿತ್ತು? ಈ ಥರ ದಿಢೀರಂತ ಈ ಪ್ರಶ್ನೆ ಕೇಳಿದ್ರೆ ನಾನೇನಂತ ಉತ್ತರ ಕೊಡ್ಲಿ? ಹೇಳಿದ್ರು ಅವರೇ, ನನಗೆ ಗೊತ್ತಾಗಬೇಕು ನಿಮ್ಗೇನನ್ನಿಸ್ತು. ನೀವು ಆ ಥರ ಕೇಳಿದ್ರೆ ನನಗೆ ಹೇಗೆ ಹೇಳಬೇಕು ಅರ್ಥ ಆಗ್ತಿಲ್ಲ. ನಿಜ ಹೇಳಬೇಕು ಅಂದರೆ ನೀವು ಮಾತಾಡ್ತಾ ಇದ್ದಿದ್ದಷ್ಟೋ ದಿನನೂ ನನಗೆ ವರ್ಷಗಳ ಥರ ಫೀಲ್ ಆಯಿತು. ನಾನೊಂಥರ ಜೀವಂತ ಶವ ಆಗಿದ್ದೆ. ಕಣ್ಮುಚ್ಚಿದ್ರು ಕಣ್ಬಿಟ್ರು ನಿಮ್ಮ ನೆನಪುಗಳೇ ಕಾಡ್ತಾ ಇತ್ತು, ಗೊತ್ತಾ? ಇನ್ನೂ ಹೇಳಬೇಕು ಅಂದರೆ ಕಣ್ಣಿಲ್ದೇ ಇರೋನ್ಗೆ ದೃಷ್ಟಿ ಕೊಟ್ಟು ಪ್ರಪಂಚ ನೋಡೋದಕ್ಕೆ ಶಕ್ತಿ ಕೊಟ್ಟು ಇನ್ನೇನವನು ಆ ಪ್ರಪಂಚನ ನೋಡೋ ಅಷ್ಟರಲ್ಲಿ ಅವನ ಕಣ್ಗಳನ್ನ ಕಿತ್ಕೊಂಡ್ಬಿಟ್ರೆ ಹೇಗಾಗುತ್ತೋ, ನನ್ನ ಪರಿಸ್ಥಿತಿನೂ ಹಾಗೆ ಇತ್ತು ಮೈನವ್ರೆ. ನೀವು ನನ್ನ ದೃಷ್ಟಿ ಮೈನಾ ಅವ್ರೆ. ನೀವೇ ನನ್ನ ಉಸಿರು, ನೀವೇ ನನ್ನ ಜೀವ, ನೀವೇ ಎಲ್ಲ. ನಾನು ಮಾತಾಡ್ದೆ, ನಿಮ್ಮನ್ನ ನೋಡ್ದೆ, ನಿಮ್ಮ ಧ್ವನಿ ಕೇಳ್ದೆ. ಈ ಹಗ್ಲಿ ಯಾಕಾಗುತ್ತೆ, ರಾತ್ರಿ ಯಾಕಾಗುತ್ತೆ? ನನಗೆ ಬದುಕಿನ ಮೇಲೆ ಆಸೆ ಹೋಗ್ಬಿಟ್ಟಿತ್ತು ಮೈನವ್ರೆ. ನೀವಿಲ್ದೆ ನನಗೆ ಬದುಕಕ್ಕಾಗಲ್ಲ ಮೈನವ್ರೆ. ಇನ್ಯಾವತ್ತೂ ಈ ಥರ ಮಾಡಬೇಡಿ, ಓಕೆನಾ? ಪ್ಲೀಸ್, ಇನ್ಯಾವತ್ತೂ ಈ ಥರ ಮಾಡಕ್ಕೆ ಹೋಗ್ಬೇಡಿ, ಪ್ಲೀಸ್ ಪ್ಲೀಸ್ ಪ್ಲೀಸ್. ನೀವು ನನ್ನನ್ನು ನೋಡಕ್ಕಂತ ಬಂದಾಗ ನಾನು ನಿಮ್ಮನ್ನ ನೋಡ್ತಿರ್ಲಿಲ್ಲ. ನೀವು ಫೋನ್ ಮಾಡಿದಾಗ ನಾನು ಫೋನೇ ತೆಗೀಲಿಲ್ಲ. ನಿಮ್ಮನ್ನ ನರಳಾಗಿ ಮಾಡಿಬಿಟ್ಟೆ ನಾನು. ಆದ್ರೂ ನಮ್ಮಪ್ಪ ಅಮ್ಮ ಬಂದವ್ರೆ, ಆಚೆ ಹೋಗೋಣ ಬರ್ತೀರಾ ಅಂತ ಒಂದೇ ಒಂದು ಫೋನ್ಗೆ ಹೇಳ್ದೆ ಕೇಳ್ದೆ ಬಂದ್ರಲ್ವಾ? ನಿಮ್ಮ ಜಾಗದಲ್ಲಿ ನಾನಿದ್ದಿದ್ರು ನಾನಾಗ ಮಾಡ್ತಿರ್ಲಿಲ್ಲ ಅಂತ ಅನ್ಸುತ್ತೆ. ಅಲ್ಲಾದ್ರು ಅವ್ರೆ, ನಾನು ಹಾಗೆಲ್ಲ ನಡ್ಕೊಂಡೆ ಅಲ್ವಾ? ನನ್ನ ಮೇಲೆ ನಿಮಗ್ ಕೋಪನೇ ಬರ್ಲಿಲ್ವಾ? ಇವಳ ಹತ್ರ ಮಾತಾಡಬಾರ್ದು, ಇವಳನ್ನ ನೋಡಬಾರ್ದು ಅಂತ ನಿಮಗ್ ಒಂದು ಕ್ಷಣ ಏನ್ ಮಾತು ಅಂತ ಮಾತಾಡ್ತೀರ ಮೈನಾ ಅವ್ರೆ? ನಾನು ನಿಮ್ಮೇಲೆ ಕೋಪ ಮಾಡ್ಕೊಳ್ಳೋದಾ? ನಾನು ನಿಮ್ಮನ್ನ ಬೇಡ ಅನ್ನೋದಾ? ಸತ್ಯವಾಗ್ಲೂ ಯಾವತ್ತೂ ನಾನು ಆ ಥರ ಅನ್ಕೊಳ್ಳಲ್ಲ ಮೈನಾ ಅವ್ರೆ.
ನಿಜ ಹೇಳಬೇಕು ಅಂದ್ರೆ ನಿಮ್ಮ ಮೇಲೆ ಸಂಪೂರ್ಣವಾದ ನಂಬಿಕೆ ಇದೆ. ನೀವು ರೀಸನ್ ಇಲ್ಲದೆ ಈ ಥರ ಎಲ್ಲ ನಡ್ಕೊಳ್ಳಲ್ಲ. ಯಾವುದೋ ಕಾರಣಕ್ಕೆ, ಯಾವುದೋ ಪರಿಸ್ಥಿತಿಗೆ, ಒತ್ತಡಕ್ಕೆ ಒಳಗಾಗಿ ನೀವು ಆ ಥರ ನಡ್ಕೊಂಡಿರ್ತೀರ. ಅಷ್ಟನ್ನು ಅರ್ಥ ಮಾಡ್ಕೊಳ್ದೆ ಹೋದ್ರೆ ನಮ್ಮ ಪ್ರೀತಿಗೆ ಬೆಲೆ ಇರಲ್ಲ ಅಲ್ವಾ? ನಾನು ಯಾವತ್ತೂ ಆ ಥರ ಅನ್ಕೊಳ್ಳಲ್ಲ. ಪ್ರೀತಿ ಅಂದ್ರೆ ಸಿಕ್ಕಾಗ ಖುಷಿ ಪಡೋದು, ಸಿಗದೆ ಇದ್ದಾಗ ಕೋಪ ಮಾಡ್ಕೊಳ್ಳೋದಲ್ಲ ಮೈನಾವ್ರೆ. ಒಬ್ರನ್ನೊಬ್ರು ಅರ್ಥ ಮಾಡ್ಕೋಬೇಕು. ಪ್ರೀತಿ ನಮ್ ಸುತ್ತ ಇರೋ ಗಾಳಿ ಇದ್ದ ಹಾಗೆ. ನಾವು ಉಸಿರಾಡ್ಲಿ ಆಡದೇ ಇರ್ಲಿ, ನಮ್ ಸುತ್ತ ನಿರಂತರವಾಗಿರುತ್ತೆ. ನಿಮ್ಗೋಸ್ಕರ ನನ್ನಲ್ಲಿರೋ ಪ್ರೀತಿನೂ ಹಾಗೆ ಮೈನಾ. ಕನಸಲಿ ದಿನವು ಸುರಿಸಿದೆ ಒಲವು, ನಗುತ್ತಲೇ ನೀನು. ಈ ಮನಸಲಿ ನಲಿವು, ಬದುಕಲಿ ಗೆಲುವು ತರುತ್ತಲಿ. ಯಾಕೆ ನಿಮ್ಮನ್ನ ನೋಡ್ಲಿಲ್ಲ, ಮಾತಾಡ್ಸಿಲ್ಲ ಅಂತ ಕೇಳಲ್ವಾ? ಖಂಡಿತವಾಗ್ಲೂ ಕೇಳಲ್ಲ ಮೈನಾವ್ರೆ. ನಿಮ್ಗೆ ಯಾವಾಗ ಹೇಳ್ಬೇಕು ಅನ್ಸುತ್ತೋ ಆಗ್ಲೇ ಹೇಳಿ. ಅಲ್ಲಿವರೆಗೂ ನಾನು ನಿಮಗ್ ಬಲವಂತ ಮಾಡಲ್ಲ. ಸ್ನೇಹ ನನ್ನ ಪ್ರೇಮ ನನ್ನ ಪ್ರೀತಿ, ನೀವು ನನಗೆ ಮತ್ತೆ ಸಿಕ್ಕದ್ರಲ್ಲ, ನನಗಷ್ಟೇ ಸಾಕು. ನನ್ನ ಭಾವ ನನ್ನ ಲೋಕ ನೀನೇ ಎಂದಿಗೂ. ಈ ಬೊಡಲಲಿ ಮಿಡಿತ, ಹೃದಯದ ಬಡಿತ, ತುಡಿತವು ನೀನು. ಈ ಎದೆಯಲಿ ಸೆಳೆತ ಒಲವಿನ ಖುಷಿ ಇವಳು ಏನ್ ಮಾಡ್ತಿದ್ದಾಳೆ? ವಿಡಿಯೋ ಕಾಲ್ ಮಾಡಿದೀನಿ ಅನ್ನೋದು ಮರ್ತು ಬಿಟ್ಟಿದ್ದಾಳೆ ಅನ್ಸುತ್ತೆ. ಮೈನಾವ್ರೆ, ನೀವು ತುಂಬಾ ಎಮೋಷನಲ್ ಆಗಿದ್ದೀರಾ ಅನ್ಸುತ್ತೆ. ಬನ್ನಿ ಹೋಗೋಣ. ಮೈನಾವ್ರೆ, ಮೈನಾವ್ರೆ, ನಿಮ್ಗೇನ್ ಬುದ್ಧಿ ಇಲ್ವಾ? ನಾವು ಮಾಡ್ತಾ ಇರೋದು ಪವಿತ್ರವಾದ ಪ್ರೀತಿ, ಇದಲ್ಲ. ಅಲ್ಲ, ಮದ್ವೆಗಿಂತ ಮುಂಚೆ ಇವೆಲ್ಲ ಮಾಡಬಾರ್ದು ಅನ್ನೋಷ್ಟು ನಿಮಗ್ ಜ್ಞಾನ ಇಲ್ವಾ? ಸಾರಿ ಮೈನಾವ್ರೆ, ನಾನು ನಿಮ್ಮ ಮೇಲೆ ಕೈ ಎತ್ಬಿಟ್ಟೆ. ನನ್ನ ಕ್ಷಮಿಸ್ಬಿಡಿ. ಆದ್ರೂ ನೀವೇ ನನಗೆ ಕೋಪ ತರಿಸಿದ್ದು.